कर्नाटक के विजयपुर जिले मुद्देबिहाल में 24/8/2025 को विजयपुर और बागलकोट दोनों जिले के कुर्रुप समाज के जन जागृति समावेश बनाया जा रहा है। इसमें मातिन वकील संचालक कुर्रुप समाज ने नेतृत्व में विजय महांतेश मंगल भवन मुद्देबिहाल में कार्यक्रम रखा है। इस कार्यक्रम का उद्देश्य कुर्रुप समाज का डेवलपमेंट करना है और गवर्नमेंट कुर्रुप समाज को एसटी में लेना और हर तालुका में कनक मंदिर बनाना है और हर तालुका में आईएएस कोचिंग सेंटर बना है। इसलिए जन जागृति समावेश का पोस्टर लॉन्च किया गया। विजयपुर जिले से बंदे नवाज कुमसी की रिपोर्ट। ಪುತ್ರಾಣಿ ಅವರೇ ಹಾಗೂ ಆತ್ಮೀಯ ಬಂಧು ಮಿತ್ರರೇ, ಇವತ್ತಿನ ದಿವಸ ಟಿವಿ ಮಾಧ್ಯಮ ಸಂಚಾಲಕರು ಈ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಒಕ್ಕೂಟದ ವೇದಿಕೆ ಮತ್ತು ಅಹಿಂದ ಸಂಘಟನೆಗಳ ಮುಖಾಂತರ ಈ ಒಂದು ಹಾಲುಮತ ಸಮಾಜಕ್ಕೆ ನಿಜವಾದ ಸಿಗಬೇಕಾದಂಥ ಒಂದು ಬೇಡಿಕೆಗಳ ಕುರಿತು ಜನಜಾಗೃತಿಯ ಹೋರಾಟವನ್ನು ಕೈಗೊಂಡಿದ್ದಾರೆ. ಅಖಂಡ ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳ ಮುಖಾಂತರ ಎಲ್ಲ ಸಮಾಜದ ಬಾಂಧವರನ್ನು ಎಚ್ಚರಗೊಳಿಸುವುದರ ಮೂಲಕ ಸಮಾಜದ ಮಕ್ಕಳಿಗೆ ಸಿಗಬೇಕಾದಂಥ ಸೌಲಭ್ಯಗಳನ್ನು ದೊರಕಿಸಿಕೊಡಲು ನಿರಂತರ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಪ್ರಯತ್ನದ ಫಲವಾಗಿ ಇವತ್ತಿನ ದಿವಸ ಈ ಒಂದು ಪತ್ರಿಕೆಯ ಬಿಡುಗಡೆಯನ್ನು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು ಇದು ನಿಜಕ್ಕೂ ಎಲ್ಲರಿಗೂ ಸಂತೋಷದ ವಿಷಯ. ಈ ಒಂದು ಕಾರ್ಯಕ್ರಮದಲ್ಲಿ ಅಖಂಡ ಬಾಗಲಕೋಟೆ ಬಿಜಾಪುರ ಜಿಲ್ಲೆ ಮತ್ತು ವಿಶೇಷವಾಗಿ ಮುದ್ದೇಬಿಹಾಳ ತಾಲೂಕಿನ ಎಲ್ಲ ಪ್ರತಿ ಗ್ರಾಮದಿಂದ ಎಲ್ಲ ಹಾಲುಮತ ಸಮಾಜದ ಬಾಂಧವರು ಹಾಗೂ ಅಭಿಮಾನಿಗಳು ಇನ್ನುಳಿದ ಎಲ್ಲ ಜನರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರಿಗೆ ಪ್ರೋತ್ಸಾಹಿಸಬೇಕು ಮತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ತಾವೆಲ್ಲರೂ ಸಹಕರಿಸಬೇಕಂತ ತಮ್ಮೆಲ್ಲರಲ್ಲಿ ವಿನಂತಿ ಮಾಡುತ್ತೇವೆ. ವಿಜಯಪುರ ಬಾಗಲಕೋಟೆ ಜಿಲ್ಲೆಯ ಆಶ್ರಯ ಬರ್ತಕ್ಕಂಥ ಎಲ್ಲ ನಮ್ಮ ಕುರುಬ ಸಮಾಜದ ವತಿಯಿಂದ ಈ ಒಂದು ಜನಜಾಗೃತಿ ಕಾರ್ಯಕ್ರಮವನ್ನು ಟಿ.ಬಿ. ಮಾತಿನ ವಕೀಲ ಸಂಚಾಲಕರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಅಕ್ಟೋಬರ್ 24ನೇ ತಾರೀಕಿನ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಆಗಸ್ಟ್ 24 ಈ ಒಂದು ಕಾರ್ಯಕ್ರಮದಲ್ಲಿ ಅವಳಿ ಜಿಲ್ಲೆಯ ಎಲ್ಲ ನಮ್ಮ ಸಮಸ್ತ ಬಾಂಧವರು ಕುಲ ಬಾಂಧವರು ಏನಪ್ಪ ಅಂದರೆ ಈ ಒಂದು ಎಸ್ ಟಿ ಹೋರಾಟವನ್ನು ಹಾಗೂ ಇತರ ಸಮಾಜದ ಬೇಡಿಕೆಗಳನ್ನು ಕುರಿತು ಜನಜಾಗೃತಿ ಕಾರ್ಯಕ್ರಮವನ್ನು ಮುದ್ದೇಬಿಹಾಳ ತಾಲೂಕಿನಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಅವಳಿ ಜಿಲ್ಲೆಯ ಎಲ್ಲ ಸಮಸ್ತ ನನ್ನ ಕುಲ ಬಾಂಧವರೇನಪ್ಪ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಜನಜಾಗೃತಿ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಯಶಸ್ವಿ ಮಾಡಬೇಕಂತೇಳಿ ಈ ಮೂಲಕ ನಮ್ಮೆಲ್ಲರಿಗೆ ಕಳಕಳಿಯ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೀನಿ. ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಸಮಾಜದ ಹಿರಿಯರು ಮತ್ತು ವಿಶೇಷವಾಗಿ ನಮ್ಮ ಗುರುಗಳಾಗಿರ್ತಕ್ಕಂಥ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಆಗಸ್ಟ್ 24ನೇ ತಾರೀಕಿಗೆ ಮುದ್ದೇಬಿಹಾಳ ನಗರದಲ್ಲಿ ನಡೀತಕ್ಕಂಥ ಒಂದು ಐತಿಹಾಸಿಕ ಹಾಲ್ಮ ಸಮಾಜದ ಜನಾಂಗದ ಒಂದು ಜನಜಾಗೃತಿ ಸಮಾವೇಶದ ಒಂದು ಪೂರ್ವ ತಯಾರಿಯಾಗಿ ಈ ಒಂದು ಭಾವಚಿತ್ರವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ. ಈಗಾಗಲೇ ಕಳೆದ ಒಂದು 5-10 ವರ್ಷಗಳಿಂದ ಇದು ಹೋರಾಟ ನಿರಂತರವಾಗಿ ನಡೀತಾನೆ ಇದೆ ಸಮಾಜದಲ್ಲಿ. ಬಟ್ ಇದಕ್ಕೆ ಸರಿಯಾದ ರೀತಿಯಲ್ಲಿ ಸರ್ಕಾರ ಸ್ಪಂದಿಸ್ತಾ ಇಲ್ಲ. ಸೊ ಹೀಗಾಗಿ ನಮ್ಮ ಹಾಲ್ಮ ಸಮಾಜವನ್ನು ಅತ್ಯಂತ ಒಂದು ಮುಖ್ಯವಾಹಿನಿಗೆ ತರ್ತಕ್ಕಂಥ ಒಂದು ಕೆಲಸವನ್ನು ನೀವೆಲ್ಲರೂ ಕೂಡಿ ಮಾಡಬೇಕಾಗಿದೆ ಬಂಧುಗಳೇ. ಯಾಕಂದರೆ ಈ ನಮ್ಮಲ್ಲಿ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಒಂದು ನೋಡಲಾಗಿ ಇವತ್ತು ಸಂಪೂರ್ಣವಾಗಿ ಅತ್ಯಂತ ಎಲ್ಲ ಜಾತಿಗಳಿಗೆ ಹಿಂದುಳಿದಿರ್ತಕ್ಕಂಥ ಜಾತಿ ಅಂದರೆ ನಮ್ಮ ಹಾಲ್ಮತ ಸಮಾಜ. ಈ ನಿಟ್ಟಿನಲ್ಲಿ ಅದನ್ನು ಎಚ್ಚರಗೊಳಿಸಬೇಕು, ಅದನ್ನು ಪುನಃ ಬೆಳೆಸಬೇಕು, ಅದನ್ನು ಪುನಃ ಒಂದು ಹಂತಕ್ಕೆ ತರಬೇಕು ಅನ್ನುವಂಥ ನಿಷ್ಟಿನಲ್ಲಿ ಇವತ್ತು ಟಿ.ಬಿ. ಮಾತಿನವರ ಒಂದು ಸಂಚಾಲಕರ ಒಂದು ನೇತೃತ್ವದಲ್ಲಿ ಮತ್ತು ಮುದ್ದೇಬಿಹಾಳ ಮತ್ತು ಬಿಜಾಪುರ ಮತ್ತು ಬಾಗಲಕೋಟೆ ಜನತೆಯ ಒಂದು ಅಪೇಕ್ಷೆ ಮೇರೆಗೆ ನಾಳೆ ನಡೆಯಲಿರುವ 24/8/2024 ಮಂಗಲ್ ಭವನದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಅದಕ್ಕೆ ತಾಲೂಕಿನಿಂದ ಅತಿ ಹೆಚ್ಚಿನ ಒಂದು ಜನಸಂಖ್ಯೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ಈ ಮೂಲಕ ತಾವು ಕರೆ ಕೊಡ್ತಾ ಇದ್ದೀವಿ.